ಸೊ ಯಾವ ರೀತಿ ಒಂದು ಬೈಕ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಅಗತ್ಯನೋ ಅದೇ ರೀತಿ ಬೈಕನ್ನು ರೆಗ್ಯುಲರಾಗಿ ಮೇಂಟೈನ್ ಮಾಡಬೇಕಾದಾಗ ಎಂಜಿನ್ ಆಯಿಲ್ ಲೆವೆಲನ್ನು ಚೆಕ್ ಮಾಡೋದು ಕೂಡ ತುಂಬಾ ಅಗತ್ಯ. ಯಾವ ರೀತಿ ಚೆಕ್ ಮಾಡೋದು ಹೇಳ್ತೀನಿ. ಅದಕ್ಕೂ ಮುಂಚೆ ರೇಡಿಯೋ ಸಿಟಿ ಕನ್ನಡನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಿಸ್ ಇಸ್ ಸುದೀಶ್ ಆ್ಯಂಡ್ ಯು ಆರ್ ವಾಚಿಂಗ್ ಆಟೋ ಪ್ರೋ. ವೆಲ್ಕಮ್ ಬ್ಯಾಕ್. ನಾನು ಆಗಲೇ ಹೇಳಿದ ಹಾಗೆ ಯಾವ ರೀತಿ ಒಂದು ಎಂಜಿನ್ ಆಯಿಲ್ ಲೆವೆಲನ್ನು ಚೆಕ್ ಮಾಡೋದು, ಹಾಗೆ ಅದರ ಕ್ವಾಲಿಟಿಯನ್ನು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಇಟ್ಸ್ ಅ ಸಿಂಪಲ್ ಪ್ರೋಸೆಸ್. ಮೆಕ್ಯಾನಿಕ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ, ನೀವೇ ಮನೇಲಿ ಕೂತ್ಕೊಂಡು ಚೆಕ್ ಮಾಡ್ಬೋದು. ಬಟ್ ಅದಕ್ಕೆ ಬೇಕಾಗಿರೋ ಟೂಲ್ ಕಿಟ್, ದಿಸ್ ಕಟಿಂಗ್ ಬ್ಲೇಡ್. ಸೊ ಈ ಟೂಲ್ ಕಿಟ್ ಇಟ್ಕೊಂಡು ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಬೋದು. ಸೊ ರೈಟ್ ನಾವು ಐ ಶೋ ಯು ಹೌ ಟು ಚೆಕ್ ದ ಬೈಕ್ ಎಂಜಿನ್ ಆಯಿಲ್ ಲೆವೆಲ್. ಚೆಕ್ ಮಾಡೋ ಮುಂಚೆ ಸೆಂಟರ್ ಸ್ಟ್ಯಾಂಡ್ ಹಾಕಿ ನಿಲ್ಸೋದನ್ನು ಮರಿಬೇಡಿ. ಆ್ಯಂಡ್ ಆಲ್ಸೋ ಒಂದ್ಸಲ ನೀವು ಬೈಕನ್ನು ಸ್ಟಾರ್ಟ್ ಮಾಡಿ ಒಂದು 10 ಮಿನಿಟ್ಸ್ ಐಡಲಾಗಿ ಬಿಟ್ಬಿಡಿ. ಯಾಕಂತ ಹೇಳಿದ್ರೆ ಬೈಕಲ್ಲಿರುವಂಥ ಆಯಿಲ್ ಏನಿದೆ ಹೀಟ್ ಆಗಬೇಕಾಗಿ ಬರುತ್ತೆ. ಅದರ ಥಿಕ್ನೆಸ್ಸಿಂದ ನೀವು ವಿಸ್ಕೋಸಿಟಿನ ಈಸಿಯಾಗಿ ಅಳತೆ ಮಾಡ್ಬೋದು. ಆಲ್ರೈಟ್, ಸೊ ಲೆಟ್ ಮೀ ಶೋ ಯು ಹೌ ಟು ಡೂ ಇಟ್. ಒಂದ್ಸಲ ರಿಮೂವ್ ಮಾಡಿದಾಗ ಸೊ ಇಲ್ಲಿ ನೋಡಿ, ಇದು ಪಲ್ಸರ್ 150. ಇದು ಪಲ್ಸರ್ 150 ಆಫ್ ಡಿಪ್ಸ್ಟಿಕ್ಕು. ಕೆಲವೊಂದು ಬೈಕಲ್ಲಿ ಇದು ಒಂದು ಸ್ವಲ್ಪ ಟ್ಯೂಬ್ ಥರ ಬರುತ್ತೆ. ನಿಮಗೆ ನೀಟಾಗಿ ಅದ್ರಲ್ಲಿ ಗೊತ್ತಾಗುತ್ತೆ ಮ್ಯಾಕ್ಸಿಮಮ್ ಆ್ಯಂಡ್ ಲೋವರ್ ಲೆವೆಲ್ ಏನಿದೆ ಅಂತ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಆ್ಯಂಡ್ ಇದರಲ್ಲಿ ನೀವು ನೋಡಿದ್ರೆ ಇಲ್ಲಿ ನೋಡಿ, ಈ ವಿಂಡೋದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇದು ಮ್ಯಾಕ್ಸಿಮಮು, ಇದು ಲೋ ಲೆವೆಲು. ಸೊ ಇದರ ಮ್ಯಾಕ್ಸಿಮಮ್ ಲೆವೆಲಲ್ಲಿ ನಿಮ್ದು ಇತ್ತು ಅಂತ ಹೇಳಿದ್ರೆ ಎಂಜಿನ್ ಆಯಿಲ್ ಲೆವೆಲ್ ಕರೆಕ್ಟಾಗಿದೆ ಅಂತ ಅರ್ಥ. ಆ್ಯಂಡ್ ಎಸ್ಪೆಷಲಿ ಇವಾಗ ಈ ಮಾರ್ಜಿನ್ ಏನಿದೆಯಲ್ಲ ಇದಕ್ಕಿಂತ ಕೆಳಗಡೆ ತೋರಿಸ್ತಿದೆ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ನಿಮ್ಮ ಎಂಜಿನ್ ಆಯಿಲ್ನ ನೀವು ಟಾಪಪ್ ಮಾಡಬೇಕಾಗಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ನೀವು ಚೇಂಜ್ ಮಾಡಬೇಕಾಗಿ ಬರುತ್ತೆ. ಇದೇ ರೀತಿ ನೀವು ಎಂಜಿನ್ ಆಯಿಲ್ ಲೆವೆಲನ್ನು ನೀವು ಚೆಕ್ ಮಾಡ್ಬೋದು. ಕೆಲವೊಂದು ಡಿಪ್ಸ್ಟಿಕ್ಕಲ್ಲಿ ನೀವು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಒಂದ್ಸಲ ಡಿಪ್ ಮಾಡಿಬಿಟ್ಟು ಸ್ಕ್ರೂ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ಡಿಪ್ ಮಾಡಿದ್ರೆ ಸಾಕು. ಆ್ಯಂಡ್ ಒಂದ್ಸಲ ನೀವು ಈಚೆ ತೆಗೆದ್ರೆ ನಿಮಗೆ ಅದು ಆ ಮಾರ್ಜಿನಲ್ಲಿ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ನಿಮ್ಮ ಎಂಜಿನ್ ಆಯಿಲ್ ಲೆವೆಲ್ ಯಾವ ರೀತಿ ಇದೆ ಅಂತ. ಸೊ ಯೂಶ್ವಲಿ ಕ್ವಾಲಿಟಿ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಏನು ಆಯಿಲನ್ನು ಹಾಕಿರ್ತೀರಾ ಅದನ್ನು ಒಂದ್ಸಲ ನೀವು ಕೈಯಲ್ಲಿ ಡಿಪ್ ಮಾಡಿ ನೋಡಿ, ಅದು ಅಂಟಂಟಿದೆ ಅಂತ ಹೇಳಿದ್ರೆ ಆ್ಯಂಡ್ ಜೊತೆಗೆ ಅದು ಸ್ಮೆಲ್ ತುಂಬ ಬರ್ಂಟ್ ಆಗಿರೋ ಸ್ಮೆಲ್ ಬರ್ತಿದೆ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ನಿಮ್ಮ ಎಂಜಿನ್ ಆಯಿಲ್ನ ಟಾಪಪ್ ಮಾಡಬೇಕಾಗಿ ಬರುತ್ತೆ. ಇಮಿಡಿಯೇಟಾಗಿ ನಿಯರ್ ಬೈ ಸರ್ವಿಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ನಿಮ್ಮ ಆಯಿಲನ್ನು ಇಮಿಡಿಯೇಟಾಗಿ ಚೇಂಜ್ ಮಾಡಿ. ಸೊ ಇದೇ ರೀತಿ ನಿಮ್ಮ ಎಂಜಿನ್ ಆಯಿಲ್ ಲೆವೆಲನ್ನು ನೀವು ರೆಗ್ಯುಲರ್ ಆಗಿ ಚೆಕ್ ಮಾಡಬೇಕು. ಮೆಕ್ಯಾನಿಕ್ ಅವಶ್ಯಕತೆ ಇಲ್ಲ, ನೀವಾಗೆ ಮನೇಲಿ ರೆಗ್ಯುಲರ್ ಆಗಿ ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಎಕ್ಸ್ಪೆಷಲಿ ನೀವು ಚೆಕ್ ಮಾಡೋ ಮುಂಚೆ ಗಮನ ಇರಲಿ, ನೀವು ಹಾಕುವಂಥ ಆಯಿಲ್ ಯಾವುದು ಅಂತ ನೀವು ನೋಡ್ಕೊಳ್ಳಿ. ಯಾಕಂತ ಹೇಳಿದರೆ ನಿಮ್ಮ ಮೆಕ್ಯಾನಿಕ್ ಹತ್ರ ಇಲ್ಲ ಸರ್ವಿಸ್ ಸ್ಟೇಷನ್ ಕೊಟ್ಟಾಗ ನೀವು ಯಾವ ರೀತಿ ಒಂದು ಆಯಿಲನ್ನು ಯೂಸ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳಿ, ಅದು ತುಂಬಾ ಅಗತ್ಯ. ಆ್ಯಂಡ್ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಮತ್ತೆ ಇನ್ನೊಂದು ಹೊಸ ಸೊಲ್ಯೂಷನ್ ತೊಗೊಂಡು ನಾನು ಬರ್ತೀನಿ. ಅಂಟಿಲ್ ದೆನ್ ಸಬ್ಸ್ಕ್ರೈಬ್ ಮಾಡಿ ರೇಡಿಯೋ ಸಿಟಿ ಕನ್ನಡ. ದಿಸ್ ಇಸ್ ಸುದೀಶ್ ಆ್ಯಂಡ್ ಟೇಕ್ ಕೇರ್.